नारायणं सर्वगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभमाद्यमीशं वन्दे भवघ्नममरासुरसिद्धवन्द्यं सपञ्चाशत्सहस्रश्च तस्यापि गुणनं तथा योजनानां पञ्चविंशत्कोटयो मेरुपर्वतात् चतुष्षु दिक्षु ऊर्ध्वम् अधश्चाण्डं प्रकीर्तितम्। ಇವಾಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ವಸ್ತುತಸ್ತು ಲೋಕಾಲೋಕ ಪರ್ವತದ ಪ್ರದೇಶ ಏನಿದೆ ಅದು ಶಾಸ್ತ್ರದಲ್ಲಿ 50 ಲಕ್ಷ ವಿಸ್ತೃತ. ಒಟ್ಟಿಗೆ 50 ಲಕ್ಷ ಅಂದ್ರೆ 50 ಲಕ್ಷ ವಿಸ್ತೀರ್ಣ. 50 ಲಕ್ಷ ವಿಸ್ತೀರ್ಣ ಅಂತ ಹೇಳ್ತಾ ಇದ್ದಾರೆ. ಆದರೆ ನಿಜವಾಗಿಯೂ ಕೂಡ ಅದು ಅಷ್ಟೇ ಹೇಗೆ, ಇನ್ನು 50,000 ಜಾಸ್ತಿ ಇದೆ. 50,50,000 ಯೋಜನದಷ್ಟು ವಿಸ್ತೀರ್ಣ ಲೋಕಾಲೋಕ ಪ್ರದೇಶ ಅಂತ ಹೇಳ್ತಾರೆ. ಆದರೆ ಭಾಗವತದಲ್ಲಿ ಕೇವಲ ಏನ್ ಮಾಡಿದ್ದಾರೆ ಅಂದ್ರೆ 50 ಲಕ್ಷದಷ್ಟು ವಿಸ್ತೀರ್ಣ ಅಂತ ಹೇಳಿದ್ದಾರೆ. ಇದು ಹೇಗೆ ಕೂಡುತ್ತೆ ಅಂತ ಹೇಳಿದ್ರೆ, ವಸ್ತುತಸ್ತು ಅಧಿಕ ಪರಿಮಾಣವಾದಂತಹ ಈ ಒಟ್ಟು 50,000 50 ಲಕ್ಷ ವಿಸ್ತೀರ್ಣ. ಹೀಗಿದ್ರೂ ಕೂಡ ಕೇವಲ 50 ಲಕ್ಷ ಯೋಜನದಷ್ಟು ವಿಸ್ತೀರ್ಣ ಅಂತ ಹೇಳಿದ್ದು ಅದು ಹೇಗೆ ಅಂದ್ರೆ, ಲೋಕದಲ್ಲಿ ಒಂದು ಗ್ರಾಮ ಇರುತ್ತೆ, ಊರು, ಅದು 10 ಯೋಜನಕ್ಕಿಂತ ಸ್ವಲ್ಪ ಅರ್ಧ ಯೋಜನ ಜಾಸ್ತಿ ಇರುತ್ತೆ ಅಂತ ಇಟ್ಕೊಳ್ಳೋಣ. 10.5 ಯೋಜನದಷ್ಟು ದೂರದಲ್ಲಿರುತ್ತೆ. ನಾವು ಹೇಳೋದು ಎಷ್ಟು? 10 ಯೋಜನ ಅಂತ. ಆ ಚಿಲ್ಲರೆ ಬಿಟ್ಬಿಡ್ತೇವೆ. ಹಾಗೆ 50,000 ಅದು ಬಿಟ್ಬಿಟ್ರು. 50 ಲಕ್ಷದ 50,000 ಕೊಟ್ರು ಅಂತ ಹೇಳಿದಾಗ ಹೇಳೋದೇನು? 50 ಲಕ್ಷ ಸಿಕ್ತು ಅಂತ, 50,000 ಲೆಕ್ಕಕ್ಕಿಲ್ಲ. ಹಾಗೆ ಚಿಲ್ಲರೆ ಬಿಟ್ಬಿಡ್ತಾರೆ. ಅದರಂತೆ ಇಲ್ಲಿಯೂ ಕೂಡ ಆ ಚಿಲ್ಲರೆಯನ್ನು ಬಿಟ್ಬಿಟ್ಟಿದ್ದಾರೆ ಅಂತ ಅಭಿಪ್ರಾಯದಿಂದ ಹೇಳಿದ್ರು. ಇನ್ನು ಯೋಜನಾನಾಂ 25 ಕೋಟಯೋ ಮೇರು ಪರ್ವತಾತ್. ಬ್ರಹ್ಮಾಂಡದ ಒಂದು ವಿಸ್ತೀರ್ಣ ಎಷ್ಟು ಅಂತ ಹೇಳಿದ್ರೆ, ಮೇರು ಪರ್ವತವನ್ನು ಕೇಂದ್ರೀಕರಿಸಿಕೊಂಡಾಗ ಇಡೀ ಸುತ್ತಮುತ್ತ ಬ್ರಹ್ಮಾಂಡದ, ಅದು ಚತುಷ್ಪಿ ದಿಕ್ಕು, 4 ದಿಕ್ಕು, ಮತ್ತೆ ಕೆಳಭಾಗ ಮೇಲ್ಭಾಗ, ಇಷ್ಟು ವಿಚಾರ ಮಾಡಿದಾಗ ಅದರ ವಿಸ್ತೀರ್ಣ ಎಷ್ಟು ಅಂದ್ರೆ 50 ಕೋಟಿ ಯೋಜನದಷ್ಟು ವಿಸ್ತೀರ್ಣ ಇದೆ ಬ್ರಹ್ಮಾಂಡದ್ದು ಎಂಬುದಾಗಿ ಹೇಳ್ತಾ ಇದೆ. 50 ಕೋಟಿ ಯೋಜನದಷ್ಟು ವಿಸ್ತೀರ್ಣವಾಗಿ ಕೇಂದ್ರ ಬಿಂದು ಮೇರು ಪರ್ವತ. ಮೇರು ಪರ್ವತವನ್ನು ಕೇಂದ್ರ ಬಿಂದು ಆಗಿ ಮಾಡಿಕೊಂಡು ಎಲ್ಲ ಕಡೆ ಅರ್ಥ ಮಾಡಬೇಕು. ಆಗ ಬ್ರಹ್ಮಾಂಡದ ವಿಸ್ತಾರ ಎಷ್ಟು? 50 ಲಕ್ಷ ಯೋಜನದಷ್ಟು ವಿಸ್ತೀರ್ಣ. ಕೆಳಗೆ ಮೇಲೆ ಎಲ್ಲ ತಗೊಳ್ಬೇಕು ನೀವು. ಅರ್ಥ ಆಯ್ತಾ? ಕೆಳಭಾಗ ಮೇಲ್ಭಾಗ 4 ದಿಕ್ಕು ಎಲ್ಲ ಸೇರಿಸ್ಕೊಂಡು ಲೆಕ್ಕ ಮಾಡಿದ್ರೆ ಹಾಗೆ. ಅದಕ್ಕೆ ಮತ್ತೆ ಆ ಹೊರವಲಯದಲ್ಲಿ ಅಂದ್ರೆ ಆವರಣ ಇದೆ, ಅದು ಎಷ್ಟು? ಒಟ್ಟಿಗೆ 9 ಆವರಣ ಅಂತ ಹೇಳ್ತಾ ಇದ್ದಾರೆ. ಅಪ್, ಅಗ್ನಿ, ವಾಯು, ಆಕಾಶ, ಅಹಂಕಾರ, ಮಹತ್ತತ್ವ ಮತ್ತು ಗುಣತ್ರಯ, ಅದು ತಮೋಗುಣ, ರಜೋಗುಣ, ಸತ್ವಗುಣ, ಒಟ್ಟಿಗೆ ಸನಮಾವರಣಾಂಡದರ್ಶಿನ 9 ಆವರಣದಿಂದ ಕೂಡಿದ ಬ್ರಹ್ಮಾಂಡ ಅದು ಹೊರವಲಯದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಮಾಡಿಕೊಳ್ಳಿ, ವಸ್ತುತಸ್ತು ಕೆಲವರು ಹೀಗೆ ಹೇಳ್ತಾರೆ. ಒಂದು ರೀತಿಯಾಗಿ ಅದು ಏನು ನೋಡಿ, 10 ಪಟ್ಟು ಜಾಸ್ತಿ ಆಗ್ತಾ ಹೋಗ್ಬೇಕು. ಊರ್ಧಾರ್ಧ ಭಾಗ ಒಟ್ಟಿಗೆ 25 ಕೋಟಿ ಅಷ್ಟು ಯೋಜನದಷ್ಟು ವಿಸ್ತೀರ್ಣ, ಇಡೀ ಬ್ರಹ್ಮಾಂಡದ ವಿಸ್ತೀರ್ಣ. ಅಂದ್ರೆ ಅಲ್ಲಿ ಅದೇನಾಗಿದೆ ಅಂದ್ರೆ, ಕ್ರಮಾತ್ ಅಲ್ಲಿ ಆವರಣ ಇದೆ, 10 ಪಟ್ಟು ಅದರ ಪರಿಮಾಣ ಜಾಸ್ತಿ ಆಗ್ತಾ ಹೋಗ್ತದೆ. ಮೊದಲು ಆವರಣ ಯಾವುದು? ಅಪಾವರಣ. ಅಪಾದ ನಂತರ
ದಶಗುಣೋತ್ತರಿ ಅಂತುಂಟು. ಅಪ್ ಅಪ ಆದ್ಮೇಲೆ ಅದರ ಆವರಣ, ಅದು ಅದಕ್ಕಿಂತ 10 ಪಟ್ಟು ಜಾಸ್ತಿ ಯಾವುದು? ಅಗ್ನಿ 10 ಪಟ್ಟು ಜಾಸ್ತಿ. ಅದಕ್ಕಿಂತ 10 ಪಟ್ಟು ಜಾಸ್ತಿ ಆಕಾಶ, ಅದಕ್ಕಿಂತ 10 ಪಟ್ಟು ಜಾಸ್ತಿ ಅಹಂಕಾರ ತತ್ವ, ಅದಕ್ಕಿಂತ 10 ಪಟ್ಟು ಜಾಸ್ತಿ ಮಹತ್ತತ್ವ, ಅದಕ್ಕಿಂತ 10 ಪಟ್ಟು ಜಾಸ್ತಿ ತಮೋಗುಣ, ಅದಕ್ಕಿಂತ 10 ಪಟ್ಟು ಜಾಸ್ತಿ ರಜೋಗುಣ, ಅದಕ್ಕಿಂತ 10 ಪಟ್ಟು ಜಾಸ್ತಿ ಸತ್ವಗುಣ. ಇಷ್ಟು 9 ಆವರಣದಿಂದ ಕೂಡಿರ್ತಕ್ಕಂಥದ್ದು. ಆಯ್ತಾ? ಆದರೆ ಕೆಲವು ಕಡೆಯಲ್ಲಿ ಏನಿದೆ ಅಂದ್ರೆ ಅಷ್ಟಾವರಣ ಅಂತೂ ಹೇಳ್ತಾ ಇದ್ದಾರೆ. ಒಟ್ಟಿಗೆ ಎಷ್ಟು ಆವರಣ ಅಂದ್ರೆ ಅಷ್ಟ ಪ್ರಕೃತೆಯ ಸ್ಮೃತಾ ಪೃಥಿವೀಂ ವಿಶೇಷ ಇತ್ಯಾಹು ಶಬ್ದಾದೀನಾಂ ಬಹುತ್ತತ ಸಾ ಸೂಕ್ಷ್ಮ ತು ಆವರಣೋತ್ಯಂಡಂ ದ್ವಿಗುಣಾತು ದಶೋತ್ತರಾ ಅಭಾದಯ ಪ್ರಕೃತ್ಯಂತ ಅಷ್ಟ ಪ್ರಕೃತೆಯ ಸ್ಮೃತಾ ಸಹನಾವರಣಂಡದರ್ಶಿನ. ಇವೆಲ್ಲ ಹೀಗೆ ಇರುವುದು. ಅರ್ಧಂಬರ್ಧ ಇಟ್ಕೊಂಡು ಬಿಟ್ಟು ಹೇಳಿದ್ರೆ ಏನಾಗತ್ತೆ? ಇದು ಗೊತ್ತಿಲ್ಲ ಸುಮ್ಮನೆ. ಎಷ್ಟು ಚೆನ್ನಾಗಿ ಬಾ 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 ಇಲ್ಲಿ ಬರೆದಿದ್ದಾರೆ. ಏನಾಯ್ತು ಅಂದ್ರೆ ನೋಡಿ, ಅದರಲ್ಲಿ ಕೆಲವು ಕಡೆಯಲ್ಲಿ 8 ಆವರಣ ಅಂತ ಹೇಳಿದ್ದಾರೆ ಭಾಗವತದಲ್ಲಿ. 8 ಆವರಣ ಅಂದ್ರೆ ಅದು ಪೃಥ್ವಿಯನ್ನು ಸೇರಿಸ್ಕೊಂಡಿದ್ದಾರೆ. ಇಲ್ಲಿಗ ಪೃಥ್ವಿ ಬಿಟ್ಟಿದ್ದಾರೆ. ಪೃಥ್ವಿ ಬಿಟ್ಟು 10 ಪಟ್ಟು ಜಾಸ್ತಿ ಆವರಣ. ಅಪ್, ಅಗ್ನಿ, ವಾಯು, ಆಕಾಶ ಮತ್ತೆ ಅಹಂಕಾರ ತತ್ವ, ಮಹತ್ತತ್ವ ಎಷ್ಟಾಯ್ತು? ಮತ್ತೆ 3 ತಮೋಗುಣ, ರಜಗುಣ, ಸತ್ವಗುಣ 10 ಪಟ್ಟು ಜಾಸ್ತಿ ಅಂತ. ಇದು 9 ಆವರಣ. ಒಂದೊಂದ್ಸತಿ 8 ಆವರಣ ಅಂತ ಹೇಳ್ತಾರೆ. ಆ 8 ಆವರಣ ಅಂತ ಹೇಳುವಾಗ ಪೃಥ್ವಿಯನ್ನು ಸೇರಿಸ್ಕೊಂಡು ಹೇಳ್ತಾರೆ. ಪೃಥ್ವಿ ಮತ್ತೆ ಪೃಥ್ವಿಯನ್ನು ಒಂದು ಮಾಡ್ತಾರೆ. ಈ ಸತ್ವಗುಣ, ರಜೋಗುಣ, ತಮೋಗುಣ, ಪ್ರಕೃತಿ ಗುಣ ಅಂತ ಒಂದು ಮಾಡ್ಕೊಂಡು ಅಲ್ಲಿ ಎಷ್ಟಾಯ್ತು? 2 ಆಯ್ತು. 2 ಆಯ್ತಾ? ಅದರ ನಂತರ ಯಾವ್ದು ಮಾಡಬೇಕು ಹೇಳೋ? ಅದ ಮೇಲೆ 2 ಆಯ್ತು. 2 ಆದ್ಮೇಲೆ ಅದು ಅಪ್ ಎಷ್ಟಾಯ್ತು? ಅಪ್ ಮತ್ತೆ ಇದು ಅಗ್ನಿ, ಮತ್ತೆ ವಾಯು, ಆಕಾಶ, ಮಹತ್ತತ್ವ, ಅಹಂಕಾರ ತತ್ವ, ಮಹತ್ತತ್ವ 8 ಆಯ್ತು. ಈಗ ಪೃಥ್ವಿ 1 ಮಾಡಿ, ಪೃಥ್ವಿ 1 ಆವರಣ, ಪ್ರಕೃತಿ ಗುಣ 1 ಮಾಡಿದ್ರು. ಅರ್ಥ ಆಯ್ತು ನಮ್ಮರೆ? ಮತ್ತು 4 ಭೂತಗಳು, 4 ಭೂತ ಆಯ್ತು. ಎಷ್ಟಾಯ್ತು ಅಲ್ಲಿ? 4 2 6 8. ಮತ್ತೆ ಇದು ಅಹಂಕಾರ ತತ್ವ, ಮಹತ್ತತ್ವ 9 8 ಆಯ್ತು. ಅದು ಎಲ್ಲ ಕನ್ಫ್ಯೂಷನ್ ಆಗ್ತಿತ್ತು. ಪಕ್ಕ ಏನಪ್ಪ ಸರಮಾವರಣ ಎಷ್ಟು ಆವರಣ ಪಕ್ಕ ಗೊತ್ತಾಗ್ತಾ ಇರಲಿಲ್ಲ. ಈಗ ಸರಿ ಹೋಯ್ತು. ಅದರಲ್ಲಿ ಹಾಗಾದ್ರೆ ಯಾಕೆ ಪೃಥ್ವಿ ಬಿಟ್ಟದ್ದು? ಈ 9 ಆವರಣ ಕೇಳುವಾಗ ಪೃಥ್ವಿನ ಯಾಕೆ ಬಿಟ್ರು ಅಂತ ಒಂದು ಪ್ರಶ್ನೆ ಬರುತ್ತೆ. ಅದು 10 ಪಟ್ಟು ಜಾಸ್ತಿ ಇದ್ದಂತ ಆವರಣ ಮಾತ್ರ ತಗೊಂಡಿದ್ದೇವೆ. ಈ ಪೃಥ್ವಿ ಎಂಬುದು 10 ಪಟ್ಟು ಜಾಸ್ತಿ ಇಲ್ಲ ಆವರಣ. 10 ಪಟ್ಟು ಜಾಸ್ತಿ ಆಗ್ತಾ ಹೋದದ್ದು ಆವರಣವನ್ನು ಮಾತ್ರ ಪರಿಗಣನೆ ಮಾಡಿದ್ದೇವೆ. ಪೃಥ್ವಿ 10 ಪಟ್ಟು ಜಾಸ್ತಿ ಅಲ್ಲ. ಯಾಕೆಂದ್ರೆ ಅದು ದ್ವಿಗುಣ, 2 ಪಟ್ಟು ಮಾತ್ರ ಜಾಸ್ತಿ ಆವರಣ ಆಗಿದೆ. ಯಾವುದಕ್ಕಿಂತ 2 ಪಟ್ಟು ಜಾಸ್ತಿ ಅಂತ ಒಂದು ಮತ್ತೆ ಪ್ರಶ್ನೆ ಬರುತ್ತೆ. ನೋಕೋ, ಲೋಕ ವಿಸ್ತಾರ ಮಾತ್ರಂತೂ ಪೃಥಿವ್ಯರ್ಧಂಚ ಭಾಷ್ಯತಃ ಪ್ರತಿಚ್ಛನ್ನಂ ಸಮಂತಾತ್ ಏನಾಪಿ ಆವೃತ ಮಹತ್ ಭೂಮಿರ್ ದಶಗುಣ ಆಪಹ. ಅದನ್ನು ಸರಿ. ಆದರೆ ಇದಕ್ಕಿಂತ ದ್ವಿಪಟ್ಟು ಅಂತ ಹೇಳಿದರೆ ಅಂತ ದ್ವಿಗುಣ. ಅದು ಲೋಕ ಆವರಣಭೂತಾಯ ಅರ್ಧಂ ಯಥಾ ಸ್ಯಾತ್ ತಥಾ ಲೋಕಾತ್. ಲೋಕಮಾನ ಏನಿದೆ, ಲೋಕದ ಪರಿಮಾಣ, ಅದರ ದ್ವಿಪಟ್ಟು ಪೃಥ್ವಿ ಆವರಣ ಇದೆ. ಅಂದ್ರೆ ಲೋಕಾಲೋಕ ಪ್ರದೇಶ ಉಂಟಲ್ವಾ, ಅದರ ಮಧ್ಯಭಾಗ ಏನಿದೆ ಅದು ಲೋಕದ ವಿಸ್ತಾರ. ಆಯ್ತಾ? ಅದನ್ನು ಲೋಕ ಅಂತ. ಲೋಕಮಾನಕ್ಕಿಂತ ದುಪ್ಪಟ್ಟು ಜಾಸ್ತಿ. 6,99,000 ಯೋಜನ.
6,99,000 ಯೋಜನ ಲೋಕ ವಿಸ್ತಾರ. ಅದರ ತದಾವರಣಭೂತಂ ಅಯಃ ಅರ್ಧಂ ಯಥಾ ಸ್ಯಾತ್ ತಥಾ ಲೋಕಾತ್ ದ್ವಿಗುಣಮಾನೇನ ಬಾಹ್ಯತಃ ಪೃಥಿವಿ ಆವರಣ. ಅದಕ್ಕಂತ ದ್ವಿಪ್ಪಟ್ಟು ಜಾಸ್ತಿ ಪೃಥ್ವಿ ಆವರಣ ಅಂತ ಅರ್ಥ ಆಯ್ತು. ಹಾಗಾಗಿ ಲೋಕಾಲೋಕ ಪ್ರದೇಶದ ಮಧ್ಯಭಾಗದಲ್ಲಿರುವಂಥದ್ದು ಲೋಕಮಾನ, ಅದಕ್ಕಿಂತ ಅದು ಆವರಣಭೂತವಾದದ್ದು ಪೃಥಿವಿ ಆವರಣ 2 ಪಟ್ಟು ಜಾಸ್ತಿ, 10 ಪಟ್ಟು ಜಾಸ್ತಿ ಇಲ್ಲ. 10 ಪಟ್ಟು ಜಾಸ್ತಿ ಆಗೋದು ಯಾವುದು? ಪೃಥ್ವಿ ಆವರಣಕ್ಕಿಂತ 10 ಪಟ್ಟು ಅಪ್ಪು, ಅಲ್ಲಿಂದ 10 ಪಟ್ಟು ಜಾಸ್ತಿ, 10 ಪಟ್ಟು ಜಾಸ್ತಿ ಆದ ತನ್ನ ಮಾತಾಡ್ಕೊಂಡು ಪೃಥ್ವಿ ಆವರಣ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅದು ದಿಪ್ಪಟ್ಟು ಮಾತ್ರ ಆವರಣ, 10 ಪಟ್ಟು ಜಾಸ್ತಿ ಆವರಣ ಇಟ್ಕೊಂಡು ಅಲ್ಲಿ ಭಾಗವತದಲ್ಲೆಲ್ಲ ಹೇಳಿದ್ದು ಅಂತ ಅಭಿಪ್ರಾಯವನ್ನ ಇಲ್ಲಿ ಬರೀತಾ ಇದ್ದಾರೆ ಪಂಡಿತಾಚಾರ್ಯರ ವಚನ. ಹಾಗೆ ಒಂದು ಅದು ದಶಗುಣತ್ವ ಇಲ್ಲ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ ಅಂತ ಅಭಿಪ್ರಾಯ. ಇದೆಲ್ಲ ಎಷ್ಟು ಗೊತ್ತಾಗಬೇಕು, ಏನು ಎಷ್ಟು ವಿಚಾರ ಮಾಡಿದ್ದಾರೆ. ಈ ಎಲ್ಲ ಅವ್ಯವಸ್ಥೆ ಅಜ್ಞಾನದ ಬಹಳ ಇದರಿಂದ ಏನು ಯಾಕೆ ಬಿಟ್ಟು ಒಂದು ತಲೆ ಬಿಸಿ ಹಾಕ್ಬಿಟ್ಟು ನೋಡಿದ್ರೆ ಈ ರಹಸ್ಯ ಉಂಟು. ಕ್ರಮಾತ್ ದಶೋತ್ತರ ಏತದ ಆವೃತಂ ಪರತಸ್ಥತಃ ವ್ಯಾಪ್ತೋಹಂ ಸರ್ವಗೋ ಅನಂತೋ ಅನಂತರೂಪೋ ನಿರಂತರ. ನಾನು ಎಲ್ಲ ಈ ಬ್ರಹ್ಮಾಂಡದಲ್ಲಿ ವ್ಯಾಪ್ತನಾಗಿದ್ದೇನೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಅರ್ಥ ಆಯ್ತಾ? ತತಃ ಅಂದ್ರೆ ಬ್ರಹ್ಮಾಂಡ ರೂಪವಾದ ಅವನಕ್ಕಿಂತ ಪರತಾ ಬಹಿ ಆಯ್ತಾ ಏತತ್ ಸರ್ವಂ ಅತಿಥ್ಯ ಸ್ಥಿತ. ನಾನು ಬ್ರಹ್ಮಾಂಡ ಆವರಣ ಏನಿದೆ ಕೊನೆಗೆ ಬರುವಂತಹದ್ದು ಯಾವ್ದು ಆವರಣ? ಸತ್ವಗುಣ. ಆವರಣಕ್ಕಿಂತ ಹೊರಗೂ ಇದ್ದೇನೆ ನಾನು. ಪರತಃ ತತಃ ತತಃ ಪರತಃ ಅಪಿ ಅಹಂ. ಮತ್ತೆ ಕ್ರಮ ದಶೋತ್ತರ ಏತದ ಆವೃತಂ ತತಃ ಪರತಃ ಅಂದ್ರೆ ಆ ಆವರಣಕ್ಕಿಂತ ಪರಭಾಗದಲ್ಲಿಯೂ ನಾನಿದ್ದೇನ್ರಿ, ಆವರಣದಿಂದ ಹೊರಗೂ ಕೂಡ ನಾನಿದ್ದೇನೆ. ತಥಾಪಿ ಅಹಮತ್ರ ಸರ್ವತ್ರ ವ್ಯಾಪ್ತ. ಹೊರಗೂ ಇರುವವನು ಸರ್ವ ಜೀವನಲ್ಲಿಯೂ ಇರ್ತೇನೆ, ಸರ್ವ ಬ್ರಹ್ಮಾಂಡದಲ್ಲಿಯೂ ಇರ್ತೇನೆ. ಆವರಣದಿಂದ ಹೊರಗಿರುವವನು ಹೌದು, ಆದ್ರೆ ಈ ಆವರಣದಲ್ಲಿಯೂ ಬ್ರಹ್ಮಾಂಡದಲ್ಲಿ ಇರುವವನು ಹೌದು, ಸರ್ವ ಜೀವನಲ್ಲಿ ಇರುವವನು ಹೌದು. ವ್ಯಾಪ್ತೋಹಂ ಸರ್ವಗೋಹ ಅನಂತಃ ಅನಂತ ಗುಣಪೂರ್ಣ ಅನಂತ ರೂಪ. ಆದ್ರೆ ನನ್ನ ರೂಪದಲ್ಲಿ ಭೇದ ಇಲ್ಲ ನೋಡಿ. ವ್ಯಾಪ್ತೋಹಂ ಸರ್ವಗಃ ಅನಂತಃ ಅನಂತ ರೂಪ. ಈ ಅನಂತಃ ಎಂಬ ಶಬ್ದಕ್ಕೆ ಗುಣತಃ ಅನಂತ ಅಂತ ಅರ್ಥ ಮಾಡಬೇಕು. ಅರ್ಥ ಆಯ್ತಾ? ಅಂದ್ರೆ ಅದಕ್ಕೆ ಹೇಳಿದ್ರು ಭಗವಂತ ಅನಂತ ಅಂತ, ಅವನಿಗೆ ನಾಶವೇ ಇಲ್ಲ. ಗುಣಾನಾಂ ಅಂತೋ ನಾಸ್ತಿ. ಅನಂತಾನಿ ಅಸಂಖ್ಯಾನಿ ದೇಶತ ಕಾಲತ ಗುಣಸಚ ಅನಂತಾನಿ ರೂಪಾಣಿ. ಅದೇ ನಾನು ಅನಂತ ಹೌದು, ಅನಂತ ರೂಪವುಳ್ಳವನು. ಗುಣತಃ ಅನಂತ, ರೂಪತಃ ಅನಂತ. ಮತ್ತೆ ನನಗೆ ನಿರಂತರ ಇದೆ ಅಂತರ. ನನ್ನ ರೂಪದಲ್ಲಿ ಅಂತರವೇ ಇಲ್ಲ. ಅಂತ ಆದ್ರೆ ಇಷ್ಟೆಲ್ಲ ರೂಪಗಳಿದ್ರೆ ಆ ರೂಪದಲ್ಲಿ ಭೇದವೇ ಇಲ್ಲ. ನಿರಂತರ ಅಂತರ ಅಂದ್ರೆ ಭೇದ ಅದಿಲ್ಲ, ಭೇದರಹಿತ ಪರಸ್ಪರ ಅನಂತ ರೂಪದಲ್ಲಿ ಭೇದ ಇಲ್ಲ. ಅನಂತ ಶೀರ್ಷ ಆ ಭಗವಂತನ ಸ್ವರೂಪವನ್ನು ಮತ್ತೆ ಹೇಳ್ತಾರೆ. ಅನಂತ ಶೀರ್ಷ, ಅನಂತ ಏನಿದೆ ತಲೆ ಇದೆ, ಅನಂತ ಕಣ್ಣಿದೆ, ಅನಂತ ಪಾದ ಇದೆ, ಅನಂತ ಕೈ ಇದೆ, ಅನಂತ ತೊಡೆ ಇದೆ, ಅನಂತ ಗುಣ ಮಾಹಾತ್ಮ್ಯ. ಅನಂತ ಗುಣ ಮಾಹಾತ್ಮ್ಯ ಉಳ್ಳವನು ನಾನು. ಗುಣವೂ ಅನಂತ, ಮಹಾತ್ಮ್ಯವೂ ಅನಂತ. ಚಿದಾನಂತ ಶರೀರ, ಪ್ರತಿಯೊಂದು ಶರೀರವೂ ಕೂಡ ಜ್ಞಾನಾನಂದ ಶರೀರ. ಇಷ್ಟು ಭಗವಂತ ಹೇಳ್ತಾನೆ. ಈಗ ಅರ್ಥ ಹೇಳ್ತಾ ಇರ್ಬೇಕು ನಾನು ಇಲ್ಲಿಂದ ಸೇವ್ಯಮಾನ ಸ್ಥಿತೋ. ಇಲ್ಲಿಂದ ಶುರುವಾಗಬೇಕು. ಸೇವ್ಯಮಾನ ಸ್ಥಿತೋ ನಿತ್ಯಂ ಸರ್ವೈ ಪರಮಪುರುಷ ಲೋಕಾಲೋಕ ಪ್ರದೇಶಸ್ತು 50,00,000 ವಿಸ್ತೃತ. ತತ್ರ ಆ ಅನಂತಾಸನದಲ್ಲಿ ಅಜಾದಿಭಿ ಮುಕ್ತೈ ಮುಕ್ತರಾದ ಬ್ರಹ್ಮಾದಿ ದೇವತೆಗಳಿಂದ ಸೇವ್ಯಮಾನ ಸೇವಿಸಲ್ಪಡುವವನಾಗಿ ನಿತ್ಯಂ ಸ್ಥಿತ ಪರಮಪುರುಷ ಅಹಂ ಪರಮಪುರುಷನಾದ ನಾನು ನಿತ್ಯಂ ಸ್ಥಿತ ನಿತ್ಯದಲ್ಲಿ ಇರುತ್ತೇನೆ. ಲೋಕಾಲೋಕ ಪ್ರದೇಶತ್ತು ಲೋಕವನ್ನು ತುಂಬಿಕೊಂಡಂತಹ ಲೋಕಾಲೋಕ ಪ್ರದೇಶವಾದರು, ಅಂದ್ರೆ ಲೋಕಾಲೋಕ ಪರ್ವತ ಅಂತ ಹೇಳ್ತಾರೆ. ಆ ಪ್ರದೇಶವಾದರೂ 50,00,000 ವಿಸ್ತೃತ 50 ಲಕ್ಷ ವಿಸ್ತೀರ್ಣದಷ್ಟು ಯೋಜನೆಯಿಂದ ವಿಸ್ತೀರ್ಣವಾದದ್ದು.
ತಸ್ಯಾಪಿ ಅದರದ್ದೂ ಕೂಡ ಸಪಂಚಾಶತ್ ಸಹಸ್ರ 50,000ರಿಂದ ಕೂಡಿದಂತಹ 50 ಲಕ್ಷ ವಿಸ್ತೃತ 50 ಲಕ್ಷ ಯೋಜನದಷ್ಟು ಪರಿಗಣನವು ಭವತಿ ಆಗುತ್ತದೆ. ವಸ್ತುತತ್ವ 50,000 50 ಲಕ್ಷ ಯೋಜನ, ಆದ್ರೆ ಹೇಳುವುದೇನು 50 ಲಕ್ಷ ಯೋಜನದಷ್ಟು ವಿಸ್ತೀರ್ಣ ಅಂತ. ಯಾಕೆ ಅಂತ ಹೇಳಿದ್ರೆ ಗ್ರಾಮ ಒಂದು 10.5 ಯೋಜನ ದೂರದಲ್ಲಿದ್ರು ಕೂಡ ಆ ಚಿಲ್ಲರೆಯನ್ನು ಬಿಟ್ಟು 10 ಯೋಜನ ಅಂತ ಹೇಳುವಂತೆ 50 ಲಕ್ಷ 50,000 ಯೋಜನದಷ್ಟು ವಿಸ್ತೀರ್ಣ, ಲೋಕವನ್ನು ತುಂಬಿಕೊಂಡಂತ ಲೋಕಾಲೋಕ ಪ್ರದೇಶ. ಆದ್ರೆ ಅದನ್ನು ಹೇಳುದು ಭಾಗವತದಲ್ಲೆಲ್ಲ 50 ಲಕ್ಷ ಯೋಜನದಷ್ಟು ವಿಸ್ತೀರ್ಣ ಅಂತ. ಅಧಿಕ ಇದ್ರೂ ಕೂಡ ಲೆಕ್ಕಕ್ಕೆ ಬರುವುದಿಲ್ಲ, ಲೆಕ್ಕಕ್ಕೆ ತಗೊಳ್ಳಿಲ್ಲ ಅಂತ ಅಭಿಪ್ರಾಯ. ಮೇರು ಪರ್ವತ, ಕೇಂದ್ರ ಸ್ಥಾನವಾದ ಮೇರು ಪರ್ವತದಿಂದ ಬ್ರಹ್ಮಾಂಡವು ಚತುಸ್ವಪಿ ದಿಕ್ಕು 4 ದಿಕ್ಕುಗಳಲ್ಲಿಯೂ ಊರ್ಧ್ವಾಂಧಂ ಮೇಲ್ಭಾಗ ಕೆಳಭಾಗದಲ್ಲಿಯೂ ಕೂಡ 50 ಯೋಜನಾನ 50 ಕೋಟಯ 25 ಕೋಟಿ ಯೋಜನದ ವಿಸ್ತೀರ್ಣವಾಗಿ ಪರಿಮಾಣವುಳ್ಳದ್ದಾಗಿ ಪರಿಕೀರ್ತಿತಂ ಬ್ರಹ್ಮಾಂಡವು ಅಂಡಂ ಬ್ರಹ್ಮಾಂಡವು ಪರಿಕೀರ್ತಿತಂ ಅಂದ್ರೆ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಕ್ರಮವಾಗಿ ದಶೋತ್ತರೈಹಿ 10 ಪಟ್ಟು ಜಾಸ್ತಿ ಆದಂತಹ ಅಪಗ್ನಿ ನಭೋ ಅಹಂಕಂ ಮಹತ್ತತ್ವ ಗುಣತ್ರೈಹಿ, ನೀರು, ಬೆಂಕಿ, ವಾಯು, ಆಕಾಶ, ಅಹಂಕಾರ ತತ್ವ, ಮಹತ್ತತ್ವ, ತಮೋಗುಣ, ರಜೋಗುಣ ಮತ್ತು ಸತ್ವಗುಣ ಎಂಬ ಆವರಣಗಳಿಂದ ಆವೃತಂ ಆವರಿಸಲ್ಪಟ್ಟಿದೆ ಬ್ರಹ್ಮಾಂಡಂ. ತತಃ ಪರತಃ ಅದರ ಆ ಆವರಣದ ಹೊರಭಾಗದಲ್ಲಿಯೂ ಕೂಡ ಅಹಂ ಸ್ಥಿತಃ ನಾನಿದ್ದೇನೆ, ಅಹಂ ನಾನು ವ್ಯಾಪ್ತಃ ಬ್ರಹ್ಮಾಂಡದಲ್ಲಿಯೂ ಬ್ರಹ್ಮಾಂಡ ಆವರಣದಲ್ಲಿಯೂ ಸರ್ವರಲ್ಲಿಯೂ ಎಲ್ಲ ಕಡೆ ವ್ಯಾಪ್ತನಾಗಿದ್ದೇನೆ. ಸರ್ವಗಃ ಪ್ರತಿಯೊಂದು ಬ್ರಹ್ಮಾಂಡದ ಪ್ರತಿಯೊಂದು ವಸ್ತುವಿನಲ್ಲೂ ಜೀವರಲ್ಲಿಯೂ ಇರುವವನಾಗಿದ್ದೇನೆ. ಅನಂತಹ ಗುಣದಿಂದ ಅನಂತ ಗುಣ ಉಳ್ಳವನಾಗಿದ್ದೇನೆ. ಅನಂತ ರೂಪ ಉಳ್ಳವನಾಗಿದ್ದೇನೆ. ನಿರಂತರ ಆದರೂ ಆ ರೂಪಗಳಲ್ಲಿ ಭೇದರಹಿತನಾಗಿದ್ದೇನೆ. ಅನಂತ ಶೀರ್ಷಃ ಅನಂತ ತಲೆ ಉಳ್ಳವನಾಗಿದ್ದೇನೆ. ಅನಂತಾಕ್ಷ ಅನಂತ ಕಣ್ಣುಳ್ಳವನಾಗಿದ್ದೇನೆ. ಅನಂತ ಪಾದ ಕರೋಂಕಃ ಅನಂತ ಪಾದ ಅನಂತ ಕೈ ಅನಂತ ತೊಡೆ ಉಳ್ಳವನಾಗಿದ್ದೇನೆ. ಅನಂತ ಗುಣ ಮಾಹಾತ್ಮ್ಯ ಅನಂತ ಗುಣವೆಂಬ ಮಹಾತ್ಮ್ಯ ಉಳ್ಳವನು. ಮತ್ತೆ ನೋಡಿ ಅನಂತ ಅಂದ್ರೆ ಮತ್ತೆ ಒಂದೊಂದು ಗುಣವೂ ಕಾಣ್ತ ಇಲ್ಲ, ಸಂಖ್ಯೆಯೇ ಇಲ್ಲ ಗುಣಕ್ಕೆ, ಅದು ಅನಂತ. ಒಂದೊಂದು ಗುಣಕ್ಕೂ ಮಿತಿ ಇಲ್ಲ, ಹಾಗೆ ನಿಸ್ಸೀಮತ್ವ, ಅವಧಿ ಇಲ್ಲದಂತ ಗುಣ ಎಂಬ ಗುಣಾತ್ಮಕವಾದ ಮಹಾತ್ಮ್ಯ ಉಳ್ಳವನು. ಚಿದಾನಂದ ಶರೀರಕಃ ಜ್ಞಾನ ಆನಂದ ಶರೀರ ಉಳ್ಳವನು. ಇತಿ ನಾನು ಉಳ್ಳವನು ಅಂತ ಹೇಳ್ತಾನೆ. ಮದ್ವಶಾ ಏವ ಸರ್ವೇಪಿ ತ್ವಂಚಾನ್ನೇ ಚ ಧನಂಜಯ ಮತ್ಪ್ರಸಾದಾತ್ ಬಲಂಚೈವ ವಿಜಯಶ್ಚಾಖಿಲಾಧನಃ ತಸ್ಮಾನ್ನ ವಿಸ್ಮಯ ಕಾರ್ಯೋ ನದರ್ಪಶ್ಚತ್ವಯ ಅನಘ ಅಂತ ಭಗವಂತ ಬುದ್ಧಿವಾದ ಹೇಳ್ತಾ ಇದ್ದಾನೆ. ತ್ವದ್ವಿಷಯ ಅನ್ಯತ್ರ ಚ ಆಶ್ಚರ್ಯ ಬುದ್ಧಿ ನ ಕಾರ್ಯ. ಎಷ್ಟು ಬುದ್ಧಿವಾದ ಹೇಳ್ತಾನೆ ಪರಮಾತ್ಮ. ಮದ್ವಶ ಏವ ಸರ್ವೇಪಿ ಪ್ರತಿಯೊಂದು ಕೂಡ ಈ ಬ್ರಹ್ಮಾಂಡದ ಪದಾರ್ಥಗಳು ಎಲ್ಲ ಜೀವರಾಶಿಗಳು ಪ್ರತಿಯೊಂದು ಕೂಡ ನನ್ನ ವಶದಲ್ಲಿದ್ದಾರೆ. ತ್ವಂಚಾನ್ನೇ ಧನಂಜಯ ನೀನಾಗ್ಲಿ ಇತರರಾಗ್ಲಿ ಅಷ್ಟೇ. ಮತ್ಪ್ರಸಾದಾತ್ ಬಲಂಚೈವ ವಿಜಯಚ್ಚಾಖಿಲ ಗುಣಾ ನನ್ನ ಅನುಗ್ರಹದಿಂದ ನಿನಗೆ ಬಲ ಬಂದದ್ದು ವಿಜಯಗಳು ಅಥವಾ ಜ್ಞಾನವತ್ಯಾದಿ ಗುಣಗಳು ಎಲ್ಲ ನನ್ನ ಅನುಗ್ರಹದಿಂದ. ಹಾಗಾಗಿ ತಸ್ಮಾನ್ ನ ವಿಸ್ಮಯ ಕಾರ್ಯೋ ನದರ್ಪಚ್ಚ ತ್ವಯಾನುಗ ಪಾಪವನ್ನು ಕಳ್ಕೊಂಡವನಾದ್ರಿಂದಾಗಿ ಹೇಳ್ತೇನೆ, ನೀನು ಎಂದೂ ಕೂಡ
ನಿನ್ನ ಬಗ್ಗೆ ನೀನು ಆಶ್ಚರ್ಯ, ಏನಪ್ಪ ನಾನು ಎಷ್ಟು ಬುದ್ಧಿವಂತ ಅಂತ ನಿನ್ನ ಬಗ್ಗೆ ಆಶ್ಚರ್ಯ ಪಡುವ ಹಾಗಿಲ್ಲ. ಅಥವಾ ಇತರರು ಅಷ್ಟು ಬುದ್ಧಿವಂತರ ಅಂತ ಯಾಕೆ ಆಶ್ಚರ್ಯ ಪಡಬೇಕು? ಅಯ್ಯೋ ಜುಜುಬಿ, ನಾನ್ ಅನ್ನೋದ್ರಿಂದ ಅವ್ರಿಗೆ ಬಂದಿದೆ, ಹಾಗಾದ್ರೆ ಹೊಟ್ಟೆ ಕಿಚ್ಚುವ ಅವಕಾಶ ಇಲ್ಲ. ಯಾಕಂದ್ರೆ ಅದು ದೇವರ ಅನುಗ್ರಹದಿಂದ ಬಂದ. ನಾವು ಅಹಂಕಾರ ಪಡುವಾಗಿಲ್ಲ, ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚುವ ಅವಕಾಶ ಇಲ್ಲ. ಯಾಕೆ ಈ ಜ್ಞಾನ ಬಂದರೆ ಆಯ್ತಾ? ಹೊಟ್ಟೆ ಕಿಚ್ಚು ಪಡುವ ಹಾಗಿಲ್ಲ. ಆಶ್ಚರ್ಯ, ನಿನ್ ಬಗ್ಗೆ ಏನಪ್ಪಾ ನಾನು ಇಷ್ಟು ಬುದ್ಧಿವಂತ, ಅವನು ಇಷ್ಟು ಬುದ್ಧಿವಂತ, ಏನ್ ಮಣ್ಣು ಎಲ್ಲ ದೇವರ ಅನುಗ್ರಹದಿಂದ ಬಂದದ್ದು. ಆಶ್ಚರ್ಯ ಯಾಕೆ ಪಡ್ಬೇಕು? ನಿನ್ ಬಗ್ಗೆ ಅಹಂಕಾರ ಪಡಬೇಡ, ಬೇರೆಯವ್ರ ಬಗ್ಗೆ ನೀನು ಆಶ್ಚರ್ಯ ಪಡಬೇಡ, ನಿನ್ ಬಗ್ಗೆ ನೀನು ಅಹಂಕಾರ ಪಡಬೇಡ, ದರ್ಪ ಬೇಡ, ನಾನೇ ಗೆಲ್ತೇನೆ, ಏನೋ ನಮ್ಗೇನು ಅಂತ ದರ್ಪ ತೋರಿಸ್ಬೇಡ. ಅಷ್ಟೇ ಅಲ್ಲ, ದರ್ಪ ತೋರಿಸುವ ಹಾಗಿಲ್ಲ, ನಿನ್ನ ಬಗ್ಗೆ ನೀನು ಆಶ್ಚರ್ಯ ಪಡುವ ಹಾಗೂ ಇಲ್ಲ, ಇನ್ನೊಬ್ಬರ ಬಗ್ಗೆ ಆಶ್ಚರ್ಯ ಪಡುವ ಹಾಗಿಲ್ಲ, ಮತ್ಸರ ಪಡುವ ಹಾಗಿಲ್ಲ. ಗೊತ್ತಾಯ್ತಾ? ಇಷ್ಟು ಬುದ್ಧಿವಾದ ಹೇಳಿದ. ಮನ್ಮನ ಭವ ಮದ್ಭಕ್ತೋ ಮದ್ಯಾಜೀವಾನ್ ನಮಸ್ಕುರು ಮಾಮೇವ ಏಚಿತ ಸತ್ಯಸ್ಥೆ ಪ್ರತಿಜಾನೇ ಪ್ರಿಯೋಚನೆ. ಇಲ್ಲೇ ಅದು ಅಲ್ಲಿ ಹಾಕಿದೆ, ಇದು ಹಾಕ್ತಾ ಇದ್ದ. ಮನ್ಮನಾಭವ, ಯಾಕಂದ್ರೆ ಇದು ಎಷ್ಟು ಚೈನ ಅಂದ್ರೆ ಮನ್ಮನಾಭವ ಮದ್ಭಕ್ತೋ ಭವ ಮದ್ಯಾಜಿ ಮಾನ್ ನಮಸ್ಕುರು ಮಾಮೇವ ಏಚಿತ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿಮ. ಇದು ಎರಡಶಕ್ತಿ ಬಂದಿದೆ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾನ್ ನಮಸ್ಕುರು ಮಾಮೇವ ಏಚಿತ ಸತ್ಯಂತೆ ಪ್ರತಿಜಾನೇ ಪ್ರಿಯೇಶಮೆ. ಅದು 9ನೇ ಇದರಲ್ಲಿ ಬಂದಿದೆ ಭಗವದ್ಗೀತೆಯಲ್ಲಿ. ಮತ್ತೆ ಇದು ಕೊನೆಗೂ ಬರುತ್ತೆ. ಎರಡು ಸತ್ಯ ಬರುತ್ತೆ ಅಂದ್ರೆ ತುಂಬಾ ಗ್ರ್ಯಾಂಡ್, ಅದು ಬಹಳ ಅರ್ಥಪೂರ್ಣವಾದದ್ದು. ಅದನ್ನ ಹೇಳಬೇಕು. ಮಮ ವಶಾಹ ಇದೆಲ್ಲ ಅರ್ಥ ಹೇಳಿ ಆಯ್ತಲ್ಲ. ಇದೇನಿದು? ಸರ್ವಂ ಗಚ್ಚತಿ ಇದು ಸರ್ವಗಃ ಅನಂತಾನಿ ರೂಪಾಣಿ ಯತತಃ ಅನಂತ ರೂಪ ಅಂತರಾತ್ ನಿರ್ಗತಃ ನಿರಂತರಃ. ಮತ್ತೆ ಅವಶ್ಚ ಅಗ್ನಿಶ್ಚ ಈರಶ್ಚ ನಭಶ್ಚ ಅಹಂಕೃಚ್ಚ ಮಹತ್ತತ್ವಂಚ ಗುಣತ್ರಯಂಚ. ಅವಗ್ನಿ ನಭೋ ಅಹಂಕಾರ ಮಹತ್ತತ್ವ ಗುಣತ್ರಯಾಣಿ ತೈಹಿ ದಶ ಉತ್ತರಾಹ ಯಸ್ಯ ಯಶಾಂತಾನಿ ದಶೋತ್ತರಾಣಿ ತೈಹಿ. ಮತ್ತೆ ಅನಂತಾನಿ ಶೀರ್ಷಾಣಿ ಯಸ್ಯ ಅನಂತ ತೀರ್ಥ ಅನಂತಾನಿ ಅಕ್ಷೀಣಿ ಯಸ್ಯ ಅನಂತಾಕ್ಷ ಅನಂತ ಪಾದ ಕರೋರವಃ ಊರುನಿ ಊರುನಿ ಊರವಃ ಊರುಹು ಅಲ್ವಾ? ಊರುಹು ಅಂತ ಊರುಹು ಅಂತಾಗುತ್ತೆ. ಅದೇ ಪಾದಶ್ಚ ಕರಶ್ಚ ಪುರವಶ್ಚ ಪಾದೋರು ಪಾದಕರೋರವಃ ಅನಂತಃ ಪಾದಕರೋರವಃ ಯಸ್ಯ ಸಹ ಅನಂತ ಪಾದೋರು ಕಹ. ಅನಂತ ಗುಣಗಳ ಮಹಾತ್ಮ್ಯಂ. ಒಂದೊಂದು ಗುಣವೂ ಕೂಡ ಏನಾಗಿದೆ ಅಂದ್ರೆ ಲೆಕ್ಕ, ಅದಕ್ಕೆ ಮಿತಿ ಇಲ್ಲ. ಅನಂತ ಗುಣ ಏವ ಮಹಾತ್ಮ್ಯಂ ಯಸ್ಯ ಸಹ. ಮತ್ತೆ ಇನ್ನೊಂದು ಚಿದಾನಂದವು ಏವ ಶರೀರಂ ಯಸ್ಯ ಸಹ. ಜ್ಞಾನಾನಂದಗಳೇ ಶರೀರವಾಗಿರುವುದು. ಚಿದಾನಂದ ಶರೀರಕ. ಮಮ ವಶಾಹ ಮದ್ವಶಾಹ ಮಮ ಪ್ರಸಾದ ಮತ್ಪ್ರಸಾದ ತಸ್ಮಾತ್ ಇದೆ. ಆಯ್ತಾ? ಇದು ಮನ್ಮನ ಭವ ಮದ್ಭಕ್ತೋ. ನನ್ನಲ್ಲಿ ಮನಸ್ಸುಳ್ಳು. ಮಯಿ ಮನಃ ಯಸ್ಯ ಸಹ ಮಮ ಮನಃ ಮನ್ಮನಃ. ಮಯಿ ಮನಃ ಯಸ್ಯ ಸಹ ಮನ್ಮನಃ. ಮಮ ಭಕ್ತಃ ಮಯಿ ಭಕ್ತಃ ಅಥವಾ ಮಯಿ ಭಕ್ತಃ ಮಮ ಭಕ್ತಃ ಮದ್ಭಕ್ತಃ. ಮಮ ಯಾಜಿ ಮದ್ಯಾಜಿ ಅಂತ ಅಲ್ಲ, ಏಕವಚನ ಮನಃಶಬ್ದ. ಅರ್ಥ ಆಯ್ತಾ? ಮಾವೇವ ಏಷ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮ. ನೀನು ಮಾವೇವ ಏಷತಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿ. ನೀನು ನಾನು ಪ್ರತಿಜ್ಞೆ ಮಾಡಿ ಹೇಳ್ತೇನೆ ಬೇಕಾದ್ರೆ. ಗೊತ್ತಾಯ್ತಾ? ನನಗೆ ನೀನು ಪ್ರಿಯ, ನಾನು ನಿನ್ಗೆ ಪ್ರತಿಜ್ಞೆ ಮಾಡಿ ಹೇಳ್ತೇನೆ. ಗೊತ್ತಾಯ್ತಾ ಅಂತ ಇಷ್ಟು ಹೇಳಿದಂತೆ. ಇದಕ್ಕೆ ಬಹಳ ಅರ್ಥ ಉಂಟು. ಮನ್ಮನಾ ಭವ ಮದ್ಭಕ್ತೋ ಭವ ಮದ್ಯಾಜಿ ಭವ ಮಾನ್ ನಮಸ್ಕಾರ. 4 ಪದಗಳಿವೆ.
ಇದು ತುಂಬಾ ಅರ್ಥ ಉಂಟು. ಮನ್ಮನಾಭವ, ಏನ್ ಮಾಡ್ಬೇಡ ನೀನು, ಕೂತ್ಕೊಂಡಿರೋ ದೇವರ ಸ್ಮರಣೆ ಮಾಡ್ತಾ ಇನ್ನೇನ್ ಮಾಡ್ಬೇಡ. ಮೊದಲು ನನ್ನಲ್ಲಿ ಮನಸ್ಸು. ಯಾಕೆ ಸ್ಮರ್ತವ್ಯ ಸತತಂ ವಿಷ್ಣು ನಕ್ವಿ ಸ್ಮರ್ತವ್ಯೋ ಜಾತಚಿತ್ ಸರ್ವೇಪಿ ವಿಧಿ ನಿಷೇಧ ಸ್ಯು ಏತಯೋರೇವ ನಹಾಯಿಂ ಸ್ವರತ ಕೃತ್ಯಂ ದಗ್ಧೇಂದ್ರ. ಹರಿಯನ್ನು ಸ್ಮರಣೆ ಮಾಡುವವನಿಗೆ ಮತ್ತೇನ್ ಮಾಡ್ಬೇಕಾಗಿಲ್ಲ. ಸ್ಮರ್ತವ್ಯ ಎಲ್ಲಾ ವಿಧಿ ನಿಷೇಧಗಳ ಕಲಶಪ್ರಾಯವಾದ ಸರ್ವಶ್ರೇಷ್ಠವಾದ ಧರ್ಮ ಯಾವುದು? ದೇವರ ಸ್ಮರಣೆ ಮಾಡುದು. ಸರ್ವಶ್ರೇಷ್ಠವಾದ ಅಂದ್ರೆ ಅಪರಾಧ ಯಾವುದು? ಅಧರ್ಮ ಯಾವುದು? ದೇವರನ್ನು ಮರೆಯುವುದು. ಹಾಗಾದ್ರೆ ಕೆಂಡ ಕುಡಿಯೋದು, ಮೋಸ ಮಾಡೋದು, ಕಳ್ತನ ಮಾಡೋದು ಇದೆಲ್ಲವೂ ಕೂಡ ದೇವರನ್ನ ಮರೀಲಿಕ್ಕೆ ಪೂರಕವಾಗಿದೆ. ಅದೆಲ್ಲ ಕಿಂಕರ, ಅದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ದೇವರನ್ನ ಮರೀಲಿಕ್ಕೆ ತುಂಬಾ ಅನುಕೂಲ ಮಾಡಿಕೊಡುದು. ಬೇಡದೆಲ್ಲ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಆಯ್ತಾ. ಹಾಗೆ ನಮ್ಗೆ ಕೆಟ್ಟ ಸಂಸ್ಕಾರ ಬಂದು ಕೆಟ್ಟ ಮನಸ್ಸು ಮಲಿನಾಗಿ ದೇವರನ್ನು ಮರೆತು ಬಿಡ್ತೇವೆ ನಾವು. ಹಾಗಾದ್ರೆ ಇದು ಪೂರಕ ದೇವರನ್ನು ಮರೀಲಿಕ್ಕೆ. ಸಂಧ್ಯಾ ವಂದನೆ, ಸ್ನಾನ, ಪರೋಪಕಾರ, ಸತ್ಯವಚನ, ಧರ್ಮದಾನ, ವೃತಗಳು ಇದೆಲ್ಲ ಮಾಡಿದ್ರೆ ಮನಸ್ಸು ಹರಿಯಲ್ಲಿ ಟ್ಯೂನ್ ಆಗುತ್ತೆ. ಹರಿಸ್ಮರಣೆಗೆ ಪೂರಕವಾಗುವಂತಹದ್ದು ಇದೆಲ್ಲ. ಹಾಗಾಗಿ ಎಲ್ಲವೂ ಇರುವುದು. ಕೆಟ್ಟ ಕೆಲಸ ಯಾವುದಕ್ಕೆ ಇರುವುದು ಪೂರಕವಾಗಿದೆ? ಮರೀಲಿಕ್ಕೆ ಅನುಕೂಲವಾಗಿದೆ. ಕೆಟ್ಟ ಕೆಲಸ ದೇವರನ್ನು ಮರೀಲಿಕ್ಕೆ ತುಂಬಾ ಅನುಕೂಲ ಆಗಿದೆ. ಒಳ್ಳೆ ಕೆಲಸಗಳ ದೇವರ ಸ್ಮರಣೆ ಮಾಡ್ಲಿಕ್ಕೆ ಅನುಕೂಲ ಆಗಿದೆ. ಹಾಗಾದ್ರೆ ಧರ್ಮರಾಜ ಯಾವುದು? ಶ್ರೇಷ್ಠವಾದ ಧರ್ಮ ಯಾವುದು? ದೇವರನ್ನು ಮನಸ್ಸು ಇಡುವುದು ಮುಖ್ಯ. ಆಗ ಹೇಳಿದ ಹಾಗಾದ್ರೆ ಇಡೀ ಧರ್ಮದ ಸಾರ ಯಾವುದು? ಹರಿಯನ್ನು ಸ್ಮರಣೆ ಮಾಡಬೇಡ. ವಿಪದ ಸಂತೋಷ ಸತತ ಭವತೋ ದರ್ಶನ ಯಸ್ಯಾತ ಅಪುನರ್ಭವ ದರ್ಶನ. ಸರ್ವ ವಿಪದ್ ಅಲ್ಲ, ಸರ್ವ ವಿಪದ್ ಅನ್ನು ನಾಶ ಮಾಡುತ್ತೆ ಭಗವಂತನ ಸ್ಮರಣೆಯಿಂದ. ಸರ್ವ ವಿಪದ್ ವಿನಾಶಿನಿ ಹರಿಸ್ಮರಣೆ ಅದನ್ನು ಮಾಡಬೇಕು. ನನಗೆ ಹೇಳಿದ ಹೌದಾ, ದೇವರಲ್ಲೇ ಮನಸ್ಸು ಬಿಡ್ಬೇಕಾ? ಹಾಗಾದ್ರೆ ಮನಸ್ಸು ಯಾವ ರೀತಿಯಾಗಿರ್ಬೋದು? ಒಟ್ಟಾಗಿ ತಸ್ಮಾತ್ ಕೇನಾಪ್ಯುಪಾಯೇನ ಮನಃಕೃಷ್ಣ ವಿಷಯ. ಅವನಿಗೆ ದ್ವೇಷದಿಂದಾಗಲಿ, ಪ್ರೀತಿಯಿಂದಾಗಲಿ, ಕಾಮದಿಂದಾಗಲಿ, ಭಯದಿಂದಾಗಲಿ ಒಟ್ಟು ಮನಸ್ಸು ಅದು ಮೋಕ್ಷಕ್ಕೆ ಅಂತ ತಪ್ಪು ತಿಳುವಳಿಕೆ ಬರುತ್ತೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ದ್ವೇಷದಿಂದಲೋ ಭಯ ಕಂಸನಂತೆ ಭಯದಿಂದ ಮನಸ್ಸಿಟ್ಟು ಉಪಯೋಗ ಇಲ್ಲ. ಜರಾಸಂಧಾದಿಗಳಂತೆ ದ್ವೇಷದಿಂದ ಮನಸ್ಸಿಟ್ಟು ಉಪಯೋಗ ಇಲ್ಲ. ಕೇವಲ ಕಾಮದಿಂದ ಮನಸ್ಸಿಟ್ಟಂತೆ ಉಪಯೋಗ ಇಲ್ಲ. ಕೇವಲ ಯಾವುದು ನಮ್ಮ ಬಾಂಧವ ಎಂಬ ಇಷ್ಟೇ ದೃಷ್ಟಿಯಿಂದ ಮನಸ್ಸಿಟ್ಟರು ಉಪಯೋಗ ಇಲ್ಲ. ಅದು ಇರ್ಲಿ, ಅಷ್ಟೇ ಇಷ್ಟ ಆಗುದಿಲ್ಲ. ಅರ್ಥ ಆಯ್ತಾ? ಮತ್ತೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಮದ್ಭಕ್ತೋ ಭವ. ಅಂದ್ರೆ ಮನಸ್ಸಿಡುವಂತೆ ದ್ವೇಷದಿಂದ ಮಾಡಿದ್ರೂ ಆಗತ್ತೆ, ಕೋಪದಿಂದ, ಹಾಗಾದ್ರೆ ಭಯದಿಂದ ಮನಸ್ಸಿಟ್ಟು ಆಗುದಿಲ್ಲ. ಭಕ್ತಿಪೂರ್ವಕವಾಗಿ ಮನಸ್ಸಿಡಬೇಕು ಅಂತ ಹೇಳಲಿಕ್ಕೋಸ್ಕರ ಮದ್ಭಕ್ತೋ ಭವ ಅಂತ ಭಗವಂತ ಹೇಳಿದ. ಇನ್ನೊಂದರ್ಥ, ದೇವರಲ್ಲೇ ಮನಸ್ಸು ಬರಬೇಕಾದ್ರೆ ದೇವರನ್ನ ಊಟ ಮಾಡ. ಮಮ ಭಕ್ತಂ ಯಶ್ಚ ಸಹ ಮದ್ಭಕ್ತ ಭಕ್ತಂ ಅನ್ನಂ. ದೇವರಿಗೆ ನಿವೇದಿತವಾದ ಅನ್ನ ಊಟ ಮಾಡಿದ್ರೆ ಒಳ್ಳೆ ಬುದ್ಧಿ ಬರುತ್ತೆ. ಯಾಕಂದ್ರೆ ನಮ್ಮ ತಿಂದ ಆಹಾರ ಮನಸ್ಸು ಮೇಲೆ ಬಹಳ ಪರಿಣಾಮ ಬೀರುತ್ತೆ. ಅರ್ಥ ಆಯ್ತಾ? ನಾವು ತಿಂದ ಆಹಾರ ಅದು ಸ್ಥೂಲ ರೂಪ, ಸೂಕ್ಷ್ಮ ರೂಪ ಮನಸ್ಸಿಗೆ ಹೋಗುತ್ತೆ. ಮಧ್ಯಮ ರೂಪ ಅದು ರಕ್ತ ಮಾಂಸ ಆಗುತ್ತೆ. ಸ್ಥೂಲ ರೂಪ ಹೊರಗೆ ಬರುತ್ತೆ. ಆ ಸೂಕ್ಷ್ಮ ರೂಪ ಮನಸ್ಸು ಹೋಗಿಬಿಡುತ್ತೆ. ಹಾಗಾಗಿ ಒಳ್ಳೆ ಅನ್ನ ತಿಂದ್ರೆ ಒಳ್ಳೆ ಬುದ್ಧಿ. ಅದಕ್ಕೆ ಹೇಳ್ತಾರೆ ಅದು ಬಹಳ ಆಹಾರ ಶುದ್ಧವು ಸತ್ವ ಶುದ್ಧಿ. ಆಹಾರ ಶುದ್ಧಿ ಇದ್ರೆ ಅದು ಒಂದು ಒತ್ತ. ಆಹಾರ ಶುದ್ಧಿ ತಗೊಳ್ತ್ಯಾ ಪಾವನ ವಿಷ್ಣು ನೈವೇದ್ಯಂ, ಭಗವಂತ ನಿವೇದಿತವಾದ ಅನ್ನ ಶುದ್ಧ. ಅದನ್ನು ತಗೊಂಡ್ರೆ ಸತ್ವಶುದ್ಧಿ, ಮನಃಶುದ್ಧಿ. ಮನಃಶುದ್ಧಿ ಇದ್ರೆ ಸ್ಮೃತಿ ಲಂಬೆ, ಭಗವಂತನ ಸ್ಮರಣೆ. ಸ್ಮೃತಿ ಲಂಬೆ ವಿಪ್ರಮೋಕ್ಷ, ಮತ್ತೆಲ್ಲ ಬಂದ ಮೋಕ್ಷ. ಆಹಾರ ಶುದ್ಧ ಇರ್ಬೇಕಂದ್ರೆ ಹರಿಗೆ ನಿವೇದಿತವಾದ ಅನ್ನವನ್ನು ಊಟ ಮಾಡಬೇಕು. ಅವ್ರು ಹೇಳ್ತಾರೆ ಅನ್ಯಾಯ ಮಾಡಿ ಯಾರ ತಲೆ ಒಡೆದು ದುಡ್ಡು ಸಂಪಾದನೆ ಮಾಡಿ ಹಾಗಾದ್ರೆ ದೇವರಿಗೆ ಅರ್ಪಣೆ ಮಾಡ್ತೇವೆ, ಅದನ್ನು ಊಟ ಮಾಡಿದ್ರೆ ಆಗತ್ತಾ? ಆದ್ರೆ ಅದಕ್ಕೆ ಹೇಳಿದ್ದು ಮಧ್ವಾಚಾರ್ಯ ಹೇಳ್ತಾ ಇದ್ದಾನೆ. ಏನ್ ಹೇಳಿದ್ದಾರೆ? ಏನ ಧರ್ಮೇಣ ಹೆಜ್ಜ ಸಾಧನಾನಿ ಸಾಧಯಿತ್ವ ವಿಧಾನತಃ ಹೇಳಿದ್ದು. ಎಲ್ಲ ಕಷ್ಟ ಆಗುತ್ತೆ, ಕೇಳಲಿಕ್ಕೆ ಚೆನ್ನಾಗಿರುತ್ತೆ. ಅನುಷ್ಠಾನ ದೇವರಿಗೆ ಈ ಕೃಷಿಯಿಂದ ಬೇಕಾದ್ರೆ ಒದ್ದಾಡ್ಕೊಂಡು ಮಾಡು ಅಷ್ಟೇ. ಇದೆಲ್ಲ ಮತ್ತೇನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ಬಹಳ ಕಷ್ಟ. ಕೃಷಿ ತೊಂದರೆ ಇಲ್ಲ, ಅನ್ಯೋನ್ಯ ಇದ್ದೇ ಇದೆ. ಆಯ್ತಾ? ಧರ್ಮೇಣ ಇಜ್ಜಾ ಸಾಧನಾನಿ ಅಂದ್ರೆ ಇಜ್ಜಾ ಸಾಧನ, ದೇವರಿಗೆ ಪೂಜಾ ಸಾಧನವಾದ ದ್ರವ್ಯಗಳನ್ನು ಧರ್ಮದಿಂದ ಮಾಡ್ಬೇಕಂತ ಹೇಳಿದ್ದಾರೆ ಅಲ್ಲಿ. ಹಾಗಾದ್ರೆ
ಆ ಮಾಡಿದ್ರೆ ಆಗ ಅದು ನಿವೇದನ ಮಾಡ್ಲಿಕ್ಕೆ ನಿಮ್ಗೆ ಅರ್ಹ ಬರುತ್ತೆ. ಆಗ ಅದು ಹರಿನಿವೇದಿತ ಅನ್ನಾಗತ್ತೆ. ಬಂತಲ್ಲ ಇಲ್ಲಿ ಎಲ್ಲ ಅನ್ಯಾಯ ಮಾಡಬೇಡ. ನ್ಯಾಯ ಮಾರ್ಗದಲ್ಲಿ ಒಂದು ಗಂಜಿ ಊಟ ಕೂಡಿ ಸುಗ್ರಾಸ ಭೋಜನ ಮಾಡುವ ಹಾಗಿಲ್ಲ ಅಂತ ಅರ್ಥ. ಯಾಕೆಂದ್ರೆ ತಲೆ ಹೊರಡಿದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಸಾಮಾನ್ಯ. ಅದು ಆಗರ್ಭ ಶ್ರೀಮಂತ ಏನೋ ಪುಣ್ಯ ಅಂತ ಆದ್ರೆ ಮಾತ್ರ ಸಾಧ್ಯ. ಹಾಗಾಗಿ ಗಂಜಿ ಕುಡ್ಕೊಂಡು ಇರುವಂತ ಅರ್ಥ, ಹೆಚ್ಚು ತಿನ್ಬೇಡ ಅಂತ. ಹಾಗಾಗಿದೆ ಈಗ. ಅದಕ್ಕೆ ಧರ್ಮದಿಂದ ನಾವು ಸಂಪತ್ತನ್ನು ಸಂಪಾದನೆ ಮಾಡಿ, ಧರ್ಮದಿಂದ ದ್ರವ್ಯ ಸಂಪಾದನೆ ಮಾಡಬೇಕು. ಅದು ದೇವರ ಪೂಜಾ ಸಾಮಗ್ರಿ ಅದನ್ನು ನಾವು ಮಾಡಿದ್ರೆ ಆಗ ಅದು ದೇವರಿಗೆ ನಿವೇದಿತ ಆಗುತ್ತೆ, ಅದು ದೇವರನ್ನ ಆಗುತ್ತೆ. ಅದನ್ನು ತಿನ್ನು, ಅದಕ್ಕೆ ಒಳ್ಳೆ ಬುದ್ಧಿ ಬರುತ್ತೆ. ಇನ್ನೊಬ್ಬರ ತಲೆ ಹೊಡೆದದ್ದು ಮಾಡ್ಕೊಂಡು ಸಂಪಾದನೆ ಮಾಡಿದ್ರೆ ಇನ್ನೊಬ್ಬರ ತಲೆ ಹೊಡೆಯೋ ಬುದ್ಧಿ ಬರುತ್ತೆ ವಿನಃ ನಿನಗೆ ಒಳ್ಳೆ ಬುದ್ಧಿ ಬರೋದು. ಯಾಕೆಂದ್ರೆ ತಲೆ ಹೊಡೆದವನನ್ನ ಅಂತ ಸಾಮಾನ್ಯ ಲೋಕದಲ್ಲಿ ಪ್ರಸಿದ್ಧ. ಅದಕ್ಕೆ ಒಬ್ರು ಸ್ವಾಮಿಗಳಿದ್ರಂತೆ, ಯಾರೋ ಮನೆಗೆ ಭಿಕ್ಷೆ ಹೋಗಿದ್ರು. ಅವನು ಬಹಳ ಯಾರೋ ತಲೆ ಹೊಡೆದಿದ್ದಾನೆ, ಯಾರೋ ತಲೆ ಹೊಡೆದು ಒಳ್ಳೆ ಇದು ಮಾಡಿ ಎಲ್ಲ ಇದು ಮಾಡಿದ್ದಾನೆ, ಭಿಕ್ಷೆ ಮಾಡಿಸಿದ್ದಾನೆ. ಕೊನೆಗೆ ಅದೇ ಎಲ್ಲ ಭಿಕ್ಷೆ ಆಯ್ತು, ಇಲ್ಲ ಆಯ್ತು, ಒಂದಪ್ಪ ಇದು ಸ್ವಾಮಿಗಳು ಯಾರು ಅದು ಒಳ್ಳೆ ಬೆಳ್ಳಿ ತೊಂದರೆ ಏನು ಲೋಭ ಅಂತದೆ ಸೇರ್ಸು ಅಂತ ಹೇಳಿಲ್ಲ. ಕಡೆ ವಿಚಾರ ಮಾಡ್ತಾರೆ, ಯಾಕಪ್ಪ ಹೀಗೆ ನನಗೆ ಇಂಥ ದುರ್ಬುದ್ಧಿ ಬಂತು ಮತ್ತೆ ವಿಚಾರ ಎನ್ಕ್ವೈರಿ ಮಾಡ್ಲಿಕ್ಕೆ ಹೋದ್ರೆ ಅದೆಲ್ಲ ಗೊತ್ತಾಯ್ತು. ಅವನು ಹೇಗೆ ಅನ್ನ ಇಷ್ಟೆಲ್ಲ ಸಾಮಗ್ರಿಯಿಂದ ಭಿಕ್ಷೆ ಎಲ್ಲ ಮಾಡಿಸಿದ, ತಲೆ ಇದಾಗಿತ್ತು ಅಂತ ಅನ್ಯಾಯ ಮಾಡಿದ್ದ, ತಲೆ ಹೊಡೆದೇ ತಿಂದಿದ್ದ, ಅದಕ್ಕೆ ಇಂಥ ದುರ್ಬುದ್ಧಿ ಬಂತು. ಅವನು ಕದ್ಕೊಂಡೇ ಏನೋ ಮಾಡಿದ್ದು, ಅದೇ ಬುದ್ಧಿ ಬಂತು. ಯಾವ ಅನ್ನ ಊಟ ಮಾಡ್ತೇವೆ ಅದೇ ಬುದ್ಧಿ ಬರುತ್ತೆ. ತುಂಬಾ ಜಾಗ್ರತೆ ಮಾಡಬೇಕು. ಅದಕ್ಕೋಸ್ಕರ ಮದ್ಭಕ್ತೋ ಭವ, ನನ್ನನ್ನ ಊಟ ಮಾಡು ಅಂದ್ರೆ ಅದು ಒಂದು ಅರ್ಥ, ನನ್ನ ಭಕ್ತಿಪೂರ್ವಕವಾಗಿ ನನ್ನನ್ನೇನು ಭಜನೆ ಮಾಡ್ಬೇಕೇ ವಿನಃ ದೇಶದಿಂದ ಸ್ಮರಣೆ ಮಾಡಿದ್ರೆ ಉಪಯೋಗ ಇಲ್ಲ. ಅಥವಾ ನನ್ನನ್ನೇ ಊಟ ಮಾಡು ಅಂದ್ರೆ ನೀನು ಅನ್ಯಾಯದಿಂದ ಬದುಕಬೇಡ ತೋಟೆ ಅರ್ಥ ಆಯ್ತು. ನನ್ನನ್ನ ಊಟ ಮಾಡ್ಬೇಕಂದ್ರೆ ಅರ್ಥ ಏನಾಯ್ತು, ಅನ್ಯಾಯದಿಂದ ದೇವರಿಗೆ ನಿವೇದಿತ ಅನ್ನ ಊಟ ಮಾಡ್ಬೇಕಂತ ಅರ್ಥ. ನಿವೇದಿತ ಮಾಡ್ಬೇಕಂದ್ರೆ ನ್ಯಾಯದಿಂದಲೇ ಸಂಪಾದನೆ ಮಾಡ್ಬೇಕು, ಅಷ್ಟೊಂದು ತಲೆ ಹೊಡಿಬೇಡ ಅಂತ ಅರ್ಥ ಆಯ್ತು. ಇದು ಎಲ್ಲ ಅರ್ಥ. ಅನ್ನ ಊಟ ಮಾಡಿದ್ರೆ ಹಾಗೆ ದೇವರಿಗೆ ನಿಷಿದ್ಧವಾದನ್ನು ತಿನ್ನಬಾರ್ದು, ದೇವರಿಗೆ ನಿಷಿದ್ಧವಾದದ್ದನ್ನೇ ತಿನ್ಬೇಕು ಅಂತ ಒಂದು ಅರ್ಥ ಆಯ್ತು. ಆಗ ಒಳ್ಳೆ ಬುದ್ಧಿ ಬರುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಚಾರು ಚರಣ ಅಂತ, ಚೆನ್ನಾಗಿ ಊಟ ಮಾಡಿದ್ರೆ ಮಾತ್ರ ಚಾರು ಆಚಾರ ಬರುತ್ತೆ. ಚರಣ ಅಂದ್ರೆ ಒಳ್ಳೇದು, ಒಳ್ಳೆ ಊಟ ಮಾಡೋದು. ಚಾರು ಆಚಾರ, ಚರಣ ನಡವಳಿಕೆ ಚೆನ್ನಾಗಿದೆ, ಒಂದಕ್ಕೊಂದು ಸಂಬಂಧ ಇದೆ. ಅಯ್ಯೋ ಆಯ್ತು. ಮತ್ತೆ ಆದ್ರೂ ಒಂದು ಬಂದಿರತ್ತೆ. ಮದ್ಭಕ್ತ ನಮಃ ಅಂದ್ರೆ ಇನ್ನೊಂದೇನಂದ್ರೆ ಸ್ವಸ್ವರೂಪ ಅನುಸಂಧಾನ ಭಕ್ತಿರಿತ್ಯ ವಿಧೀಯತೆ. ಹೌದು, ಭಕ್ತಿ ಅಂದ್ರೆ ಏನಂತ, ನಾನೇ ಬ್ರಹ್ಮ ಅಂತ ತಿಳ್ಕೊಳ್ಳೋದೇ ಭಕ್ತಿ. ನಿಜವಾದ ಆತ್ಮಸ್ವರೂಪ ಅನುಸಂಧಾನ. ಇಲ್ಲಿ ಕೂಡ ಭಕ್ತಿ ಅಂದ್ರೆ ನಾನೇ ದೇವರು ತಿಳ್ಕೊಂಡ್ರೆ ಸಾಕು, ಅದೇ ಭಕ್ತಿ. ಮತ್ಮನ ಬಂದ್ಬಿಡೋದು. ಅದಕ್ಕೆ ಮಧ್ಯಾಗಿ ನನ್ನ ಪೂಜೆ ಮಾಡು. ಹಾಗಾಗಿ ನಾನೇ ದೇವರು ಅನುಸಂಧಾನ ಭಕ್ತಿ ಅಲ್ಲ, ದೇವರಿಗೆ ಪೂಜೆ ಮಾಡ್ಬೇಕು ನಾವು. ಈಗ ಭಕ್ತಿ ಅಂದ್ರೆ ನಾನೇ ದೇವರು ಅಂತ ಆದ್ರೆ, ಭಕ್ತಿ ಎಂಬ ಶಬ್ದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರೆ ಕೃಷ್ಣನ ಪೂಜೆ ಯಾಕೆ ಮಾಡ್ತಾನೆ? ಪೂಜೆ ಮಾಡ್ಬೇಕಾದ್ರೆ ಪೂಜೆ ಮಾಡೋಕ್ಕೆ ಪೂರಕವಾದ ಭಕ್ತಿ ಇರಬೇಕು ಅಂದ್ರೆ ಅರ್ಥ ಮಾಡ್ಕೋ. ಉತ್ಕರ್ಷದ ಜ್ಞಾನ ಇದ್ರೆ ಮಾತ್ರ. ಹಾಗೆ ನಾನೇ ದೇವರನ್ನು ತಿಳ್ಕೊಂಡಾಗ ಪೂಜೆ ಮಾಡ್ಲಿಕ್ಕಾಗಲ್ಲ. ನನಗೆ ಅವನು ಒಂದೊಂದ್ಸತಿ ಒಬ್ಬ ಹೇಳಿಬಿಡ್ದ, ಮಶ್ಯನ್ ನಮ ಅಂತ ಹೇಳ್ಕೊಂಡಿದ್ದಾನಂತೆ ಒಬ್ಬ. ತಾನೇ ಬ್ರಹ್ಮಸ್ವರೂಪರಾದಿಂದಾಗಿ ದೇವರಿಗೆ ಬ್ರಹ್ಮಂತೆ ಮಶ್ಯನ್ ನಮ ಅಂತ, ನನಗೆ ನಮಸ್ಕಾರ ಅಂತ ಹೀಗೆ ಹಾಗೆಲ್ಲ ಹೇಳುತ್ತಾಗತ್ತೆ. ಹಾಗಾಗಿ ಪೂಜೆ ಮಾಡ್ಲಿಕ್ಕೆ ಉಪಯುಕ್ತವಾದಂತಹ ಭಕ್ತಿ ಅಂದ್ರೆ ಮಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸ್ನೇಹ. ಪೂಜೆ ಬುದ್ಧಿ ಬರಬೇಕಾದ್ರೆ ಉತ್ಕರ್ಷ ಜ್ಞಾನ ಇದ್ರೆ ಮಾತ್ರ. ನಾನೇ ದೇವರಿಂದ ಯಾಕೆ ಬುದ್ಧಿ ಬರುತ್ತೆ? ದೇವ್ರನ್ನ ಯಾಕೆ ಪೂಜೆ ಮಾಡ್ತೀನಿ ನಾನು? ಅದಕ್ಕೆ ದೇವರು ಹೇಳಿದ, ಅಯ್ಯೋ ಭಕ್ತಿಯದ್ದು ಸ್ವಸ್ವರೂಪ ಅನುಸಂಧಾನ ಭಕ್ತಿಯಲ್ಲಪ್ಪ, ಮಹಾತ್ಮ್ಯ ಜ್ಞಾನ ಪೂರ್ವಕವಾದದ್ದು, ಪೂಜೆ ಮಾಡ್ಬೇಕಾಗತ್ತೆ ನೀನು ಅಂತ. ಸರಿ, ಅದಕ್ಕೊಂದು ಮತ್ತೆ ಹೇಳ್ದ, ಪೂಜೆ ಮಾಡ್ಬೇಕಾ? ಪೂಜೆ ಅಂದ್ರೆ ಇದರಲ್ಲಿ ವಿಷ್ಣು ಪುರಾಣದಲ್ಲಿ ಹೇಳಿದೆ, ಸಮತ್ವಮಾರಾಧನಂ ಅಚ್ಯುತಸ್ಯ. ಅಚ್ಯುತನ ಸಮತ್ವ ಆರಾಧನೆ, ಎಲ್ಲರೂ ಅಚ್ಯುತನಿಗೆ ಸಮಾನರು, ಎಲ್ಲ ಸಮಾನ. ಸಮತ್ವಮಾರಾಧನಂ ಅಚ್ಯುತಸ್ಯ, ಅಚ್ಯುತನ ಸಮವಾದ ಎಲ್ಲ ಜೀವರು ಅಚ್ಯುತನಿಗೆ ಸಮಾನ, ಈಕ್ವಲ್, ಸಮತ್ವ ದೃಷ್ಟಿ. ಶರೀರೈಕ ಸಮಾಕೇತ ಪಂಡಿತ ಸಮಕರ್ತ ಎಲ್ಲ ಬ್ರಹ್ಮಸ್ವರೂಪರು, ಸಮತ್ವ ದೃಷ್ಟಿ. ಇದೇ ಪೂಜೆ ಅಂದ್ರೆ ಪೂರಕ ಆಯ್ತಲ್ಲ. ಹಾಗೆ ಸ್ವಸ್ವರೂಪ ಅನುಸಂಧಾನ ಮಾಡಿದಾಗ ನಾನು ಬ್ರಹ್ಮಸ್ವರೂಪ, ಅವನು ಬ್ರಹ್ಮಸ್ವರೂಪ ಅಂತ ಎಲ್ಲರಿಗೂ ಸಮತ್ವ ದೃಷ್ಟಿ ಬಂದ್ಬಿಡುತ್ತೆ. ಇದೇ ದೇವರ ಪೂಜೆ ಅಂತ ಹೇಳಿದ್ರೆ ಏನ್ ಮಾಡ್ತೀಯ? ಅದಕ್ಕೆ ಹೇಳಿದ, ಮತ್ತೆ ಒಂದು ಸ್ಟೆಪ್ ಮುಂದೆ ಹೋದ, ಈ ಪೂಜೆಗೂ ಬೇರೆ ಅಪಾರ್ಥ ಮಾಡ್ತೀಯ ನೀನು, ಅದಕ್ಕೆ ಮಾನ್ ನಮಸ್ಕುರು ಅಂತ ಹೇಳಿ.
ನನಗೆ ನಮಸ್ಕಾರ ನಮಸ್ಕಾರ ಮಾಡ ಸಾವಧಿಕ ಉತ್ಕರ್ಷ ಪ್ರಕಾರಕ ಜ್ಞಾನಾನುಕೂಲೋ ವ್ಯಾಪಾರ. ಸಾವಧಿಕ ಉತ್ಕರ್ಷ ಜ್ಞಾನಪೂರ್ವಕ ಮಾಡಬೇಕಾದಂತ ಅರ್ಥ ಆಯ್ತಾ? ಸಾವಧಿಕ ಉತ್ಕರ್ಷ ಜ್ಞಾನ ಪೂರ್ವಕಾಲ ಮಾಡತಕ್ಕಂತಹ ಕರಶಿರ ಸಂಯೋಗಾದಿಗಳು ಅದು ನಮಸ್ಕಾರ. ನಮಸ್ಕಾರ ಮಾಡ್ಬೇಕಾದ್ರೆ ಹೆಂಡತಿಗೆ ಯಾರಾದ್ರೂ ನಮಸ್ಕಾರ ಮಾಡ್ತಾರ? ಯಾಕೆ ಮಾಡಲ್ಲ? ಶಿಷ್ಯನ ಯಾಕೆ ಮಾಡೋದಲ್ಲ? ಸಾವಧಿಕ ಉತ್ಕರ್ಷ ಜ್ಞಾನ ಇಲ್ಲ ಅಲ್ವಾ? ಹಾಗೆ ಸಾವಧಿಕ ಉತ್ಕರ್ಷ ಜ್ಞಾನ ಪೂರ್ವಕ ಮಾಡತಕ್ಕಂಥ ವ್ಯಾಪಾರ. ಹಾಗಾಗಿ ಅದು ಮಾಡ್ಬೇಕಾದ್ರೆ ಏನಾಗ್ಬೇಕು? ಮಹಾತ್ಮ ಜ್ಞಾನ ಬೇಕು. ನಾನೇ ದೇವರು, ಎಲ್ಲರೂ ಸಮಾನ ಒಂದಿಲ್ಲ, ನಮಸ್ಕಾರ ಮಾಡ್ಲಿಕ್ಕಾಗಲ್ಲ, ಅದಕ್ಕೆ ಮುಗೀತಾವ. ಇಷ್ಟು ಹೇಳಿಕೆ ಎಲ್ಲ ಭಕ್ತಿ ಪೂಜೆ ಎಲ್ಲ ಅಪಾರ್ಥ ಮಾಡ್ತಾರೆ. ಅದಕ್ಕೋಸ್ಕರ ಹೀಗೆ ಮಾಡಿ ಇಷ್ಟು ಹೇಳಿದಂತ ದೇವ್ರು ಹೇಳ್ತಾನೆ. ಇನ್ನೊಂದು ಅರ್ಥ ಮಾಂ ನಮಸ್ಕರು ಅಂದ್ರೆ ದೇವರಿಗೆ ನಮಸ್ಕಾರ ಮಾಡುದು ಅಂದ್ರೆ ಏನು? ಅಥಾತೋ ಬ್ರಹ್ಮ ಜಿಜ್ಞಾಸ. ಯಾಕಂದ್ರೆ ಮನೋವೃತ್ತೇ ಭಗವತ್ ಪ್ರಣವತಾಹಿ ಬಂಧನ ನಾಮ. ಅಯ್ಯೋ ಗಂಟೆ ಆಯ್ತು. ಮನಸ್ಸಿನ ಪ್ರವಣ ಏನ್ ಮಾಡ್ತೀನಿ? ಮನಸ್ಸಿನ ಪ್ರವಣ ದೇವರಲ್ಲಿ ಹರಿಯುವಂತಹದ್ದು ಅದು ಜಿಜ್ಞಾಸ. ದೇವರಲ್ಲೇ ನಮ್ಮ ಮನಸ್ಸು ಹರಿಬೇಕು, ಅದೇ ಜಿಜ್ಞಾಸ. ಶಾಸ್ತ್ರ ಚಿಂತನ ದೇವರ ವಿಚಾರ ಮಾಡುವಾಗ ನಮ್ಮ ಮನಸ್ಸು ದೇವರಲ್ಲೇ ಹರಿಯುತ್ತದೆ, ಅದೇ ವಂದನ. ನನ್ನ ಜಿಜ್ಞಾಸ ಮಾಡ್ತಾ ಬಿಡ್ತು. ಇದರಿಂದಾಗಿ ಮಾವೇವ ಏಷಿಸಿ, ನನ್ನನ್ನೇ ನೀನು ಹೊಂತಿ ಸತ್ಯಂ ಪ್ರತಿಜಾನೆ. ನನ್ನ ಭಕ್ತನಾದ್ರೆ ನಿನಗೆ ಮಾತು ಕೊಡ್ತೇನೆ. ನನ್ನ ಭಕ್ತನಿಗೆ ಕೊಟ್ಟಂತ ಮಾತನ್ನು ನಾನು ಎಂದೂ ಕೂಡ ಪ್ರತಿಜ್ಞೆ ಮಾಡಿದ್ರೆ ಅದನ್ನು ಸುಳ್ಳು ಆಗೋದೇ ಇಲ್ಲ.